ಕವಿ ರಂಗನ ಜನ್ಮೋತ್ಸವ ಅಂತ ರಂಗ ಬೆಳಗಲಿಯಲ್ಲಿ ಈ ವರ್ಷವೂ ಕೂಡ ಯುಗಾದಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯರಶ್ಮಿಯು ಲಿಂಗಕ್ಕೆ ತಾಕಿದ ಒಂದು ಶುಭ ಗಳಿಗೆಯನ್ನ ನಾವು ಎಲ್ಲರೂ ಕಲ್ಪಿಸಿಕೊಂಡಿದ್ದೇವೆ. ಈ ಒಂದು ಅತ್ಯಮೂಲ್ಯವಾದಂತಹ ಐತಿಹಾಸಿಕ ಚಳಕಿರ ಕಾಲದ ಒಂದು ವಾಸ್ತುಶಿಲ್ಪದ ಮೆರಗನ್ನ ಮತ್ತಷ್ಟು ಹೆಚ್ಚಿಸತಕ್ಕಂಥ ಈ ಒಂದು ಸೂರ್ಯರಶ್ಮಿಯ ಲಿಂಗದ ಸ್ಪರ್ಶವನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ನಮ್ಮ ಹಿರಿಯರು ಕೂಡ ಇದೀಗ ತಾನೇ ಈ ಒಂದು ಇತಿಹಾಸವನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮುಖದಲ್ಲಿ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯ ತಿಳಿಸುತ್ತಾ ನಮ್ಮೆಲ್ಲರಿಗೂ ಅಮೃತೇಶ್ವರ ನೀಲಕಂಠೇಶ್ವರ ನಮ್ಮೆಲ್ಲರ ದುಃಖವನ್ನು ಕಳೆದು ಒಳ್ಳೆಯ ಸೌಭಾಗ್ಯವನ್ನು ವರದಾನವಾಗಿ ನಿಲ್ಲಿ ಅಂತ ಶುಭ ಹಾರೈಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಖದಲ್ಲಿ ಯುಗಾದಿ ಹಬ್ಬಕ್ಕೆ ಶುಭ ಕೋರ್ತಾಗಿ ಶುಭಾಶಯ ತಿಳಿಸ್ತಾ ಇದ್ದೇವೆ.